ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬೆಂಚಿಂಗ್ ಕಲಿಯಲಿದ್ದೇವೆ ಮತ್ತು ಬೇಸ್ ಪ್ಲೇಟ್ ನ ಚಾನೆಲಿಂಗ್ ಮತ್ತು ವಿದ್ಯುತ್ ಕತ್ತರಿಸುವ ಉಪಕರಣಗಳನ್ನು ಬಳಸಿಕೊಂಡು ಇಟ್ಟಿಗೆ ಗೋಡೆಯನ್ನು ಕತ್ತರಿಸುವುದು. ಉದ್ದೇಶಗಳು: ಈ ಪಾಠದ ಅಂತ್ಯದ ವೇಳೆಗೆ ನೀವು ಮಾಡಲು ಕಲಿಯುವುದೇನೆಂದರೆ ಇಂಗ್ಲಿಷ್ ಬಾಂಡ್ ಬಳಸಿ 23 ಸೆಂಟಿಮೀಟರ್ ದಪ್ಪದ ಮೂಲೆಯ ಗೋಡೆಯನ್ನು ಹಾಕುವುದು, ತಪಾಸಣೆ ಕೊಠಡಿ ಮತ್ತು ಮ್ಯಾನ್ ಹೋಲ್ಗಾಗಿ ಬೆಂಚ್ ಮತ್ತು ಚಾನೆಲ್ನೊಂದಿಗೆ ಕವರ್ ಅನ್ನು ಸರಿಪಡಿಸುವುದು ಮತ್ತು ಇಳಿಜಾರು ಒದಗಿಸುವುದು, ಪೋರ್ಟೇಬಲ್ ಕೈಚಾಲಿತ ಡ್ರಿಲ್ಲಿಂಗ್ ಯಂತ್ರವನ್ನು ಬಳಸಿಕೊಂಡು ರಂಧ್ರಗಳನ್ನು ಮಾಡುವುದು, ಚಪ್ಪಟೆ ಮತ್ತು ಮೊನಚಾದ ಶೀತ ಉಳಿಗಳನ್ನು ಬಳಸಿ ಇಟ್ಟಿಗೆ ಗೋಡೆಯನ್ನು ಕತ್ತರಿಸುವುದು, ಕೊಳಾಯಿ ನೆಲವಸ್ತುಗಳಿಗೆ ರಂಧ್ರಗಳನ್ನು ಮಾಡುವುದು, ಬರ್ತಿ ಮತ್ತು ಪ್ಲಾಸ್ಟರ್ ರಂಧ್ರಗಳು ಮತ್ತು ಚೇಸ್. ಮೊದಲು ನಾವು ಕಲಿಯುವುದು ಬೇಸ್ ಪ್ಲೇಟ್ ಅನ್ನು ಬೆಂಚ್ ಮಾಡಲು ಮತ್ತು ಚಾನೆಲ್ ಮಾಡಲು. ಇದಕ್ಕಾಗಿ ಅಗತ್ಯವಿರುವ ವಸ್ತುಗಳು ಮತ್ತು ಉಪಕರಣಗಳು: ಸ್ಪೇಡ್ 1, ಸ್ಪಿರಿಟ್ ಲೆವೆಲ್ 1, ಹ್ಯಾಮರ್ 1, ಚೀಸೆಲ್ 1, ಮಾರ್ಟರ್ ಪ್ಯಾನ್ 1, ಮ್ಯಾಸನ್ ಟ್ರಾವೆಲ್ 1. ಸಾಮಗ್ರಿಗಳು: ಬ್ರಿಕ್ಸ್ ಅಗತ್ಯವಿರುವಷ್ಟು, ಸ್ಯಾಂಡ್ 5 ಬಾಕ್ಸ್, ನೀರು ಬೇಕಾಗುವಷ್ಟು, ಸಿಮೆಂಟ್ ಅಗತ್ಯವಿರುವಷ್ಟು, ಅಗ್ರಿಗೇಟ್ ಅಗತ್ಯವಿರುವಷ್ಟು, ರಂಗ್ಸ್ ಫುಡ್ ಸ್ಟೆಪ್ಸ್ ಅಗತ್ಯವಿರುವಷ್ಟು. ಈಗ ಇಂಗ್ಲಿಷ್ ಬಾಂಡ್ ಬಳಸಿ 23 ಸೆಂಟಿಮೀಟರ್ ದಪ್ಪದ ಮೂಲೆಯ ಗೋಡೆಯನ್ನು ಹಾಕೋಣ. ಕಾರ್ಯ 1: ಇಂಗ್ಲಿಷ್ ಬಾಂಡ್ ಬಳಸಿ 23 ಸೆಂಟಿಮೀಟರ್ ದಪ್ಪದ ಮೂಲೆಯ ಗೋಡೆಯನ್ನು ಹಾಕಿ. ಕೆಲಸದ ಸ್ಥಾನವನ್ನು ಹೊಂದಿಸಲು ಸೀಮೆ ಸುಣ್ಣದಿಂದ ರೇಖೆಯನ್ನು ಗುರುತಿಸಿ. ಒಣ ಇಟ್ಟಿಗೆಗಳನ್ನು ಬಳಸಿಕೊಂಡು ಮಾದರಿಯ ಕೆಲಸದ ಒಟ್ಟಾರೆ ಆಯಾಮಗಳನ್ನು ನಿಖರವಾಗಿ ಗುರುತಿಸಿ ಮತ್ತು ಗೋಡೆಯ ದಪ್ಪವು ಒಂದು ಇಟ್ಟಿಗೆಯ ಉದ್ದಕ್ಕೆ ಹೊಂದಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಮೊದಲ ಕೋರ್ಸ್ನ ಮೊದಲ ಸ್ಟ್ರೆಚರ್ ಅನ್ನು ಮಾದರಿ ಕೆಲಸದ ಮುಂಭಾಗದ ಎತ್ತರದ ಒಂದು ತುದಿಯಲ್ಲಿ ಇರಿಸಿ ಮತ್ತು ರಾಣಿಯನ್ನು ಮೊದಲ ಕೋರ್ಸ್ನ ಮೂಲೆಯ ಇಟ್ಟಿಗೆಯ ಪಕ್ಕದಲ್ಲಿ ಇರಿಸಿ. ಇಟ್ಟಿಗೆ ಕೆಲಸದ ಹಿಂಭಾಗದ ಮೊದಲ ಕೋರ್ಸ್ನ ಅಗಲವನ್ನು ಪರಿಶೀಲಿಸಿ. ಕೆಲಸದ ಮುಂಭಾಗದ ಎತ್ತರದ ವಿರುದ್ಧ ತುದಿಯಲ್ಲಿ ಎರಡನೇ ಸ್ಟ್ರೆಚರ್ ಅನ್ನು ಇರಿಸಿ ಮತ್ತು ಮೊದಲ ಸ್ಟ್ರೆಚರ್ಗಳ ಮೊದಲ ಕೋರ್ಸ್ನ ಹಿಂಭಾಗದ ಎತ್ತರಕ್ಕೆ ಹಾಸಿಗೆಯನ್ನು ಹಾಕಿ. ಹೆಚ್ಚುವರಿ ಫರೋವನ್ನು ರೂಪಿಸಲು ಮುಂಭಾಗದ ಎತ್ತರ ಸ್ಟ್ರೆಚರ್ಗಳ ಉದ್ದಕ್ಕೂ ಟ್ರಾವೆಲ್ ಪಾಯಿಂಟ್ ಅನ್ನು ಎಳೆಯಿರಿ. ಜೋಡಣೆಯ ಮಟ್ಟ ಮತ್ತು ಅಗಲವನ್ನು ಪರಿಶೀಲಿಸಿ. ಹೆಡರ್ ಹತ್ತಿರವಿರುವ ಕೆಲಸದ ಒಂದು ತುದಿಯನ್ನು ನಿರ್ಮಿಸಿ ಮತ್ತು ಎರಡನೇ ಕೋರ್ಸ್ನಲ್ಲಿ ಗಾಜ್, ಮಟ್ಟ, ಪ್ಲಂಬ್ ಮತ್ತು ಕೆಲಸವು ಮುಂದುವರಿದಂತೆ ಅಗಲವನ್ನು ಪರಿಶೀಲಿಸಿ ಮತ್ತು ಲೈನ್ ಮತ್ತು ಪಿನ್ಗಳನ್ನು ಬಳಸಿಕೊಂಡು ಕೆಲಸದ ಇನ್ನೊಂದು ತುದಿಯಲ್ಲಿ ಪುನರಾವರ್ತಿಸಿ. ಮುಂದಿನ ಸ್ಟ್ರೆಚರ್ ಕೋರ್ಸ್ ಅನ್ನು ಹಾಕಿದಾಗ ಗಾರೆ ಹಾಸಿಗೆಯು ಈಗಾಗಲೇ ಕೋರ್ಸ್ನಲ್ಲಿ ಹಾಕಿದ ಇಟ್ಟಿಗೆಗಳ ನಡುವಿನ ಅಂತರದಿಂದ ಸ್ಪಷ್ಟವಾಗಿ ಉಬ್ಬಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹೆಡರ್ಗಳನ್ನು ಹಾಕಿದಂತೆ ಅವು ಗೋಡೆಯ ಅಗಲಕ್ಕೆ ಸಮನಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಈ ಕೆಲಸಕ್ಕೆ ಮೊದಲ ಕೋರ್ಸ್ನಲ್ಲಿ ನಿಖರವಾದ ಸೆಟ್ಟಿಂಗ್ ಮತ್ತು ತುದಿಗಳ ವರ್ಗೀಕರಣದ ಅಗತ್ಯವಿದೆ. ಗೋಡೆಯ ಹಂತದ ತುದಿಯನ್ನು ಪರಿಶೀಲಿಸಿ. ಕ್ಲೋಸರ್ಗಳನ್ನು ಸರಿಯಾದ ಗಾತ್ರಕ್ಕೆ ಕತ್ತರಿಸಬೇಕು. ಹೆಡರ್ಗಳು ಮತ್ತು ಸ್ಟ್ರೆಚರ್ಗಳ ಹಿಂಭಾಗದ ಕೋರ್ಸ್ ಗೋಡೆಯ ಅಗಲಕ್ಕೆ ಸಮನಾಗಿರಬೇಕು. ಹೆಡರ್ಗಳು ಕೆಳಗಿನ ಕೀಲುಗಳು ಅಥವಾ ಸ್ಟ್ರೆಚರ್ಗಳ ಮೇಲೆ ಕೇಂದ್ರ ಸ್ಥಾನದಲ್ಲಿರಬೇಕು. ಅಡ್ಡ ಕೀಲುಗಳು ಏಕರೂಪದ ಅಗಲವಾಗಿರಬೇಕು. ಮುಚ್ಚುವವರನ್ನು ಹೊರತುಪಡಿಸಿ ಪೂರ್ಣ ಇಟ್ಟಿಗೆಗಳನ್ನು ಬಳಸಿ. ಮುಗಿದ ನಂತರ ಮೂಲೆಯ ಗೋಡೆಯ ಐಸೋಮೆಟ್ರಿಕ್ ನೋಟವನ್ನು ಪರಿಶೀಲಿಸಿ. ನಾವು ಲೇಔಟ್ ಮಾಡೋಣ ಮತ್ತು ಫ್ಲೆಮಿಶ್ ಬಾಂಡ್ ಬಳಸಿ ಒಂದು ಇಟ್ಟಿಗೆ ದಪ್ಪ ಅಥವಾ 23 ಸೆಂಟಿಮೀಟರ್ ಗೋಡೆಯನ್ನು ನಿರ್ಮಿಸೋಣ. ಇದರ ಕೊನೆಯಲ್ಲಿ ನೀವು ಕಲಿಯುವುದೇನೆಂದರೆ ಹೆಡರ್ ಮತ್ತು ಸ್ಟ್ರೆಚರ್ಗಳೊಂದಿಗೆ ಪರ್ಯಾಯವಾಗಿ ಇಟ್ಟಿಗೆಗಳನ್ನು ಹಾಕಿ. ಇಟ್ಟಿಗೆ ಹಾಕಲು ರಾಣಿಯನ್ನು ಹತ್ತಿರ ಇರಿಸಿ. ಹೆಡರ್ ಮತ್ತು ಸ್ಟ್ರೆಚರ್ಗಳೊಂದಿಗೆ ಪರ್ಯಾಯವಾಗಿ ಇಟ್ಟಿಗೆಗಳನ್ನು ಹಾಕಿ. ಕೆಲಸದ ಪ್ರದೇಶದಲ್ಲಿ ಇಟ್ಟಿಗೆಗಳನ್ನು ಜೋಡಿಸಿ. ಗಾರೆ ಮಿಶ್ರಣ ಮತ್ತು ಮಾರ್ಟರ್ ಪ್ಯಾನ್ ಅನ್ನು ಲೋಡ್ ಮಾಡಿ. ಅಗತ್ಯವಿರುವ ಉದ್ದಕ್ಕಿಂತ ಉದ್ದವಾದ ಚಾಕ್ ಲೈನ್ ಅನ್ನು ಎಳೆಯಿರಿ. ನೇರ ರೇಖೆಯ ಒಂದು ತುದಿಯಲ್ಲಿ 90 ಡಿಗ್ರಿ ಕೋನಕ್ಕೆ ರೇಖೆಯನ್ನು ಗುರುತಿಸಿ. ಸ್ಟ್ರೆಚರ್ನೊಂದಿಗೆ ಮೂಲೆಯನ್ನು ಹಾಕಿ. ಪ್ರತಿ ಕೋರ್ಸ್ನಲ್ಲಿ ಒಂದು ಹೆಡರ್ ಮತ್ತು ಒಂದು ಸ್ಟ್ರೆಚರ್ ಅನ್ನು ಪರ್ಯಾಯವಾಗಿ ಇರಿಸಿ. ನಿರಂತರ ಲಂಬವಾದ ಕೀಲುಗಳನ್ನು ತಪ್ಪಿಸಲು ಕಾಲು ಇಟ್ಟಿಗೆಗಳ ಅತಿಕ್ರಮಣವನ್ನು ಒದಗಿಸಿ. ಏಕರೂಪದ ಬೆಡ್ ಕೀಲುಗಳು ಮತ್ತು ಲಂಬವಾದ ಕೀಲುಗಳನ್ನು ಒದಗಿಸಿ. ಇಟ್ಟಿಗೆ ಹಾಕಲು ರಾಣಿಯನ್ನು ಹತ್ತಿರ ಇರಿಸಿ. ಮೊದಲ ಕೋರ್ಸ್ ಹಾಕಿದ ನಂತರ
ಪ್ಲಂಬ್ ಮತ್ತು ಲೆವೆಲ್ ಮತ್ತು ಜೋಡಣೆಯನ್ನು ಸಹ ಪರಿಶೀಲಿಸಿ. ರಾಣಿಯನ್ನು ಪಕ್ಕದಲ್ಲಿ ಇರಿಸಿ ಕಾಯಿನ್ ಹೆಡರ್ ಲಂಬವಾದ ಕೀಲುಗಳನ್ನು ತಪ್ಪಿಸಲು ಉಗುರನ್ನು ತಳ್ಳುವ ಮೂಲಕ ರೇಖೆಯನ್ನು ಲಗತ್ತಿಸಿ ಗೋಡೆಯ ಎಡತುದಿಯಲ್ಲಿ ಇಟ್ಟಿಗೆಯ ಮೇಲ್ಭಾಗದಲ್ಲಿ ರೇಖೆಯನ್ನು ಎಳೆಯಿರಿ ಮತ್ತು ಅದನ್ನು ಇಟ್ಟಿಗೆಗಳ ಮುಖಕ್ಕೆ ತಳ್ಳಿರಿ. ಇಟ್ಟಿಗೆಯ ಅಂಚಿನಿಂದ 2 ಮಿಲಿಮೀಟರ್ ರೇಖೆಯನ್ನು ಸರಿಯಾಗಿ ಹೊಂದಿಸಿ ಮತ್ತು ಮೇಲಿನ ಮೇಲ್ಮೈ ಇಟ್ಟಿಗೆಯ ಮೇಲ್ಭಾಗದೊಂದಿಗೆ ಸಮನಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಲೈನ್ ಅನ್ನು ಸರಿಪಡಿಸಿದ ನಂತರ ಲೈನ್ ಅನ್ನು ಮಾರ್ಗದರ್ಶಿಯಾಗಿ ಬಳಸಿ ಲೀಡ್ಗಳ ನಡುವಿನ ಜಾಗವನ್ನು ಭರ್ತಿ ಮಾಡಿ. ಕಟ್ಟಡವನ್ನು ಪುನರಾರಂಭಿಸುವುದು ನಿಗದಿತ ಎತ್ತರಕ್ಕೆ ಕಾರಣವಾಗುತ್ತದೆ ಮತ್ತು ಗೋಡೆಯನ್ನು ಸಾಲಿಗೆ ತುಂಬುತ್ತದೆ. ಸರಿಯಾದ ಬಂಧದ ವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಇಟ್ಟಿಗೆ ಹಾಕುವಲ್ಲಿ ಸರಿಯಾದ ಬಾಂಡ್ ಮಾದರಿಯನ್ನು ಅನುಸರಿಸಿ. ಸರಿಯಾದ ಎತ್ತರಕ್ಕಾಗಿ ಕೆಲಸವನ್ನು ಪರಿಶೀಲಿಸಿ. ಮತ್ತೆ ಪರಿಶೀಲಿಸಿ ಚದರತೆ, ಸಮತಲತೆ, ಪ್ಲಂಬ್ನೆಸ್ ಮತ್ತು ನೇರತೆಯ ಜೋಡಣೆ ಪೂರ್ಣಗೊಂಡಾಗ ಕೆಲಸವನ್ನು ಬ್ರಷ್ ಮಾಡಿ ಮತ್ತು ಇಟ್ಟಿಗೆ ಗೋಡೆಯನ್ನು ಮುಗಿಸುವಲ್ಲಿ ಪ್ರಮುಖ ಹಂತವಾಗಿದೆ. ಕಾರ್ಯ 3 ತಪಾಸಣೆ ಕೊಠಡಿ. ಸಿಮೆಂಟ್ ಕಾಂಕ್ರೀಟ್ ಅನ್ನು ಇಟ್ಟಿಗೆ ಬಾವಲಿಗಳು, ಸಿಮೆಂಟ್, ಮರಳು ಮತ್ತು ನೀರಿನಿಂದ ಮಿಶ್ರಣ ಮಾಡಿ. ಸಿಮೆಂಟ್ ಕಾಂಕ್ರೀಟ್ ಅನ್ನು ಸಿಮೆಂಟ್, ಮರಳು, ಒಟ್ಟು ಮತ್ತು ನೀರಿನಿಂದ ಮಿಶ್ರಣ ಮಾಡಿ. ಸಿಮೆಂಟ್ ಗಾರೆಗಳನ್ನು ತಪಾಸಣಾ ಕೊಠಡಿಯೊಳಗೆ ಬೇಸ್ಗೆ ಒಟ್ಟುಗೂಡಿಸಿ. ಮಾಡಿ ರೂಪಿಸುವ ಸಾಧನಗಳನ್ನು ಬಳಸಿಕೊಂಡು ಚಾನೆಲಿಂಗ್ ಮತ್ತು ಬೆಂಚಿಂಗ್. ಚಾನೆಲ್ನೊಂದಿಗೆ ಕವರ್ಗಳನ್ನು ಒದಗಿಸಿ ಮತ್ತು ಮೇಲ್ಭಾಗದಲ್ಲಿ ಇಟ್ಟಿಗೆ ಪ್ಯಾಡ್, ಸಿಮೆಂಟ್ ಗಾರೆ ಬಳಸಿ 45 ಡಿಗ್ರಿ ಇಳಿಜಾರಿನ ಬೆಂಚಿಂಗ್ ಮಾಡಿ. ಮ್ಯಾನ್ ಹೋಲ್ಗಳು. ಸಿಮೆಂಟ್ ಕಾಂಕ್ರೀಟ್ ಅನ್ನು ಒಟ್ಟಾರೆಯಾಗಿ ಮಿಶ್ರಣ ಮಾಡಿ. ಮ್ಯಾನ್ ಹೋಲ್ನ ಒಳತಳದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಅನ್ನು ಇರಿಸಿ. ಬೆಂಚಿಂಗ್ ಅನ್ನು ಒದಗಿಸಿ ಮತ್ತು ರೂಪಿಸುವ ಸಾಧನಗಳನ್ನು ಬಳಸಿಕೊಂಡು ಚಾನೆಲಿಂಗ್. ಆಳವಾದ ಮ್ಯಾನ್ ಹೋಲ್ಗಳಿಗೆ ಮೆಟ್ಟಿಲುಗಳನ್ನು ಒದಗಿಸಿ. ಮ್ಯಾನ್ ಹೋಲ್ಗಳಿಗೆ 3 ವಿಧದ ಸಿಐ ಕವರ್ಗಳು ಲಭ್ಯವಿದೆ. ಉದ್ದೇಶಿತ ಅಪ್ಲಿಕೇಶನ್ ಅನ್ನು ಆಧರಿಸಿ ಸೂಕ್ತವಾದದ್ದನ್ನು ಆರಿಸಿ. ಭೂಗತ ಉಪಯುಕ್ತತೆಯ ಪ್ರವೇಶ ಬಿಂದುಗಳಿಂದ ರಕ್ಷಿಸಲು ಮ್ಯಾನ್ ಹೋಲ್ಗಳ ಮೇಲ್ಭಾಗದಲ್ಲಿ ಚಾನೆಲ್ನೊಂದಿಗೆ ಕವರ್ ಮಾಡಿ. ಮಳೆ ನೀರು ಮ್ಯಾನ್ ಹೋಲ್ ಚೇಂಬರ್ಗೆ ಸೇರದಂತೆ ಇಳಿಜಾರಿನ ಹೊದಿಕೆಯನ್ನು ಒದಗಿಸಿ. ವಿದ್ಯುತ್ ಕತ್ತರಿಸುವ ಸಾಧನಗಳನ್ನು ಬಳಸಿಕೊಂಡು ಮರೆಮಾಚಲು. ಕಲ್ಲಿನ ಗೋಡೆಯನ್ನು ಕತ್ತರಿಸಲು ಈಗ ಕಲಿಯೋಣ. ಉದ್ದೇಶಗಳು. ಈ ಕಾರ್ಯದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ಪೋರ್ಟೇಬಲ್ ಹ್ಯಾಂಡ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಷಿನ್ ಬಳಸಿ ರಂಧ್ರಗಳನ್ನು ಮಾಡುವುದು, ಚಪ್ಪಟೆಯಾದ ಮತ್ತು ಮೊನಚಾದ ತಣ್ಣನೆಯ ಉಳಿ ಬಳಸಿ ಇಟ್ಟಿಗೆ ಗೋಡೆಯನ್ನು ಕತ್ತರಿಸುವುದು, ಕೊಳಾಯಿ ನೆಲವಸ್ತುಗಳಿಗೆ ರಂಧ್ರಗಳನ್ನು ಮಾಡುವುದು, ಫಿಲ್ ಮತ್ತು ಪ್ಲಾಸ್ಟರ್ ರಂಧ್ರಗಳು ಮತ್ತು ಚೇಸ್ ಭಾಗಗಳನ್ನು ಭರ್ತಿ ಮಾಡುವುದು ಮತ್ತು ಪ್ಲಾಸ್ಟರ್ಡ್ ಮಾಡುವುದು. ಇದಕ್ಕಾಗಿ ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳು. ಪೋರ್ಟೇಬಲ್ ಹ್ಯಾಂಡ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಷಿನ್ 1, ಪೋರ್ಟೇಬಲ್ ಚೇಸ್ ಮಷಿನ್ 1, ವುಡನ್ ಫ್ಲೋಟ್ 1, ಮಾರ್ಟರ್ ಪ್ಯಾನ್ 1, ಮ್ಯಾಸನ್ ಟ್ರಾವೆಲ್ 1, ಹ್ಯಾಮರ್ ಬಾಲ್ ಪೀನ್ 1, ಕೋಲ್ಡ್ ಚೀಸಲ್ ಫ್ಲಾಟ್ ಅಂಡ್ ಪಾಯಿಂಟೆಡ್ 1, ಸ್ಪಿರಿಟ್ ಲೆವೆಲ್ 1, ರಾಲ್ ಜಂಪರ್ 1, ಸ್ಟ್ರೇಟ್ ಎಡ್ಜ್ 1, ವಾಲ್ ಜಂಪರ್ 1, ಪ್ಲಮ್ ಬಾಬ್ 1. ಸಿಮೆಂಟ್ ಅಗತ್ಯವಿರುವಷ್ಟು, ಸ್ಯಾಂಡ್ ಅಗತ್ಯವಿರುವಷ್ಟು, ಅಗ್ರಿಗೇಟ್ ಅಗತ್ಯವಿರುವಷ್ಟು, ನೀರು ಅಗತ್ಯವಿರುವಷ್ಟು, ಪೈಪ್ಸ್ ಅಗತ್ಯವಿರುವಷ್ಟು, ಕ್ಲಾಂಪ್ಸ್ ಅಗತ್ಯವಿರುವಷ್ಟು, ಸ್ಕ್ರೂಸ್ ಅಗತ್ಯವಿರುವಷ್ಟು, ಪ್ಲಗ್ ವುಡ್ ಅಗತ್ಯವಿರುವಷ್ಟು, ಎಂಎಸ್ ರಾಡ್ ಅಗತ್ಯವಿರುವಷ್ಟು. ಈಗ ಇಟ್ಟಿಗೆ ಗೋಡೆಯನ್ನು ಕತ್ತರಿಸಿ ಪೈಪ್ಗಳನ್ನು ಅಳವಡಿಸುವುದನ್ನು ನೋಡೋಣ. ಚೇಸಿಂಗ್ ಯಂತ್ರವನ್ನು ಬಳಸಿಕೊಂಡು ಇಟ್ಟಿಗೆ ಗೋಡೆಯಲ್ಲಿ ಚೇಸನ್ನು ಕತ್ತರಿಸಿ. ಫ್ಲಾಟ್ ಮತ್ತು ಮೊನಚಾದ ತಣ್ಣನೆಯ ಉಳಿ ಬಳಸಿ ಇಟ್ಟಿಗೆ ಗೋಡೆಯಲ್ಲಿ ಬಾಕ್ಸ್ ರಂಧ್ರವನ್ನು ಕತ್ತರಿಸಿ. ಗೋಡೆಯ ಜಿಗಿತಗಾರನನ್ನು ಬಳಸಿಕೊಂಡು ರಂಧ್ರವನ್ನು ಮಾಡಿ. ಹಿಡಿಕಟ್ಟುಗಳನ್ನು ಸರಿಪಡಿಸಲು ಗೋಡೆಯ ಬಿಗಿಯಾದ ಪ್ಲಗ್ಗಳಿಗೆ ರಂಧ್ರಗಳನ್ನು ಮಾಡಿ. ಪೋರ್ಟೇಬಲ್ ಕೈಚಾಲಿತ ಡ್ರಿಲ್ಲಿಂಗ್ ಯಂತ್ರವನ್ನು ಬಳಸಿಕೊಂಡು ರಂಧ್ರವನ್ನು ಮಾಡಿ. ಶ್ರೀಮಂತ ಸಿಮೆಂಟ್ ಮಾರ್ಟ್ನೊಂದಿಗೆ ಚೇಸ್ಗಳನ್ನು ತುಂಬಿಸಿ. ಸಿಮೆಂಟ್ ಮಾರ್ಟ್ನೊಂದಿಗೆ ರಂಧ್ರಗಳನ್ನು ತುಂಬಿಸಿ. ಸಿಮೆಂಟ್ ಮಾರ್ಟ್ನೊಂದಿಗೆ ಭಾಗಗಳನ್ನು ಪ್ಲಾಸ್ಟರ್ ಮಾಡಿ. ನೇರ ಅಂಚು ಮತ್ತು ಮರದ ಫ್ಲೋಟ್ ಬಳಸಿ ಮಟ್ಟ. ಸ್ಪಿರಿಟ್ ಲೆವೆಲ್ ಮತ್ತು ಪ್ಲಮ್ ಬಾಬ್ ಬಳಸಿ ಮಟ್ಟವನ್ನು ಪರಿಶೀಲಿಸಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದೇನೆಂದರೆ ಇಂಗ್ಲಿಷ್ ಬಾಂಡ್ ಬಳಸಿ 23 ಸೆಂಟಿಮೀಟರ್ ದಪ್ಪದ ಮೂಲೆಯ ಗೋಡೆಯನ್ನು ಹಾಕುವುದು, ತಪಾಸಣೆ ಕೊಠಡಿ ಮತ್ತು ಮ್ಯಾನ್ ಹೋಲ್ಗಾಗಿ ಬೆಂಚ್ ಮತ್ತು ಚಾನೆಲ್ನೊಂದಿಗೆ ಕವರ್ ಅನ್ನು ಸರಿಪಡಿಸುವುದು ಮತ್ತು ಇಳಿಜಾರನ್ನು ಒದಗಿಸುವುದು, ಪೋರ್ಟೇಬಲ್ ಹ್ಯಾಂಡ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಷಿನ್ ಬಳಸಿ ರಂಧ್ರಗಳನ್ನು ಮಾಡುವುದು, ಚಪ್ಪಟೆ ಮತ್ತು ಮೊನಚಾದ ತಣ್ಣನೆ ಉಳಿಗಳನ್ನು ಬಳಸಿ ಇಟ್ಟಿಗೆ ಗೋಡೆಯನ್ನು ಕತ್ತರಿಸುವುದು, ಕೊಳಾಯಿ ನೆಲವಸ್ತುಗಳಿಗೆ ರಂಧ್ರಗಳನ್ನು ಮಾಡುವುದು. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ.
ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.